ನನ್ನೆಲ್ಲ ಪ್ರೀತಿಯ ಕಲಾವಿದರಿಗೆ ನನ್ನ ನಮಸ್ಕಾರ. ನಾವೆಲ್ಲರೂ ವಿದ್ಯಾವಂತರು, ಬುದ್ಧಿವಂತರು. ಕೋಪ ಮಾಡ್ಕೊಳ್ಳೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಆದರೂ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೊಳ್ತಾ ಇದ್ದೀವಿ. ಚಿಕ್ಕ ವಿಷಯಕ್ಕೆ ಮಾಡ್ಕೊಂಡಂತಹ ಕೋಪ ದೊಡ್ಡ ಅನಾಹುತನೇ ಸೃಷ್ಟಿ ಮಾಡ್ತಾ ಇದೆ. ದೊಡ್ಡ ದೊಡ್ಡ ಸಮಸ್ಯೆಗಳು ಸೃಷ್ಟಿಯಾಗ್ತಿದ್ದಾವೆ. ಆದರೂ ಕೂಡ ನಾವು ಅದ್ರ ಬಗ್ಗೆ ಯೋಚನೆ ಮಾಡದೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೊಳ್ತೀವಿ, ಕೂಗಾಡ್ತೀವಿ, ಎದುರಿಗಿದ್ದವ್ರಿಗೆ ಬೈತೀವಿ. ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ, ಅಯ್ಯೋ ನಾನು ಅವ್ರಿಗೆ ಬೈಬಾರ್ದಾಗಿತ್ತು ಅಂತ. ಆದರೆ ಆಡಿದ ಮಾತನ್ನು ವಾಪಸ್ ತಗೊಳಕ್ಕಾಗತ್ತಾ? ಅವ್ರಿಗಾಗಿದ್ದ ನೋವನ್ನು ನಾವು ವಾಪಸ್ ತಗೊಳಕ್ಕಾಗತ್ತಾ? ಖಂಡಿತ ಇಲ್ಲ. ಕೋಪ ಮಾಡ್ಕೊಳ್ಳೋದ್ರಿಂದ ನಾವು ಬೇಗ ಮುದುಕರಾಗ್ತಾ ಇದ್ದೀವಿ. ನಮ್ಮ ಮಾನಸಿಕ ಆರೋಗ್ಯ ಹದಗೆಡ್ತಾ ಇದೆ, ನಮ್ಮ ದೈಹಿಕ ಆರೋಗ್ಯ ಹದಗೆಡ್ತಾ ಇದೆ. ಇದ್ಯಾವುದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ. ಸಮಾಧಾನವಾಗಿ ತಾಳ್ಮೆಯಿಂದ ಕೂತು ಯೋಚನೆ ಮಾಡಿದಾಗ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಕ್ಕೇ ಸಿಗುತ್ತೆ ಅಲ್ವಾ ಕಲಾವಿದರೆ? ತಾಳ್ಮೆಯಿಂದ, ಸಹನೆಯಿಂದ ಜೀವನ ನಡೆಸೋದು ಕೂಡ ಒಂದು ಕಲೆ ಅಲ್ವಾ?